ನಾನು ನನ್ನ ಮಗ ಅಂತ ಅಂದ್ಕೊಂಡು ನನ್ನ ಮಗನಿಗೋಸ್ಕರ ನಿಮಗೆಲ್ಲ ಮೋಸ ಮಾಡಿದೆ. ಆದರೆ ಅದೇ ಮಗ ನನ್ನನ್ನು ಕತ್ತಿಡ್ದು ಹೊರಗಾಗ್ತ. ಆದರೆ ನೀನು ಅದನ್ನೆಲ್ಲ ಮರೆತು ನನ್ನ ಕ್ಷಮಿಸಿ ನಿನ್ನ ಮನೆಗೆ ಕರ್ಕೊಂಡು ಬಂದೆ. ನಾನು ಯಾವತ್ತೂ ನಿನ್ನನ್ನು ನನ್ನ ಮಗನ ಥರ ನೋಡಿಲ್ಲ. ಆದರೆ ನೀನು ನನ್ನ ಹೊಟ್ಟೆಲಿ ಹುಟ್ಟದೇ ಇದ್ರು ನನಗೆ ತಾಯಿ ಸ್ಥಾನ ಕೊಟ್ಟು ನೀನು ದೊಡ್ಡವನಾಗ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡು ಗೌತಮ್, ನನ್ನನ್ನು ಕ್ಷಮಿಸ್ಬಿಡು. ಅಮ್ಮ ನೋಡಿ, ನೀವು ನನ್ನನ್ನು ಏನಂತ ಅಂದ್ಕೊಂಡು ಬೆಳೆಸಿದ್ರು ನನಗೆ ಗೊತ್ತಿಲ್ಲಮ್ಮ. ಬಟ್ ನಾನಂತೂ ಯಾವತ್ತೂ ನಿಮ್ಮನ್ನು ಅಮ್ಮನ ಥರನೇ ನೋಡಿದ್ದೀನಿ. ನಿಮ್ಮಲ್ಲಿ ನನ್ನ ತಾಯಿ ಪ್ರೀತಿ ನೋಡಿದ್ದೀನಿ, ನನ್ನ ತಾಯಿ ಕಂಡಿದ್ದೀನಿ. ನಾನು ಯಾವತ್ತೂ ನೀವು ಹಾಕಿದ ಗೆರೆ ಅಂತ ಆಡ್ತೋನಲ್ಲಮ್ಮ. ನಿಮಗೆ ತುಂಬ ಎತ್ತರದ ಸ್ಥಾನ ಕೊಟ್ಟು ನಾನು ನಿಮ್ಮ ಕೈಗಳು ನಮ್ಮನ್ನು ಹರಿಸೋದಕ್ಕೆ ಎತ್ತಬೇಕೆ ಹೊರತು ಕ್ಷಮೆ ಕೇಳೋದಕ್ಕಲ್ಲಮ್ಮ. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ನನಗೆ ನೀವು ಬೇರೆ ಅಲ್ಲ, ನನ್ನ ಹೆತ್ತ ತಾಯಿ ಬೇರೆ ಅಲ್ಲಮ್ಮ. ಹಳೆದೆಲ್ಲ ಮರ್ತ್ಬಿಡಿಮ್ಮ, ಮರ್ತ್ಬಿಡಿ. ನೀನು ಹಾಗೆ ಹೇಳ್ತೀಯ ಗೌತಮ್, ಯಾಕೆಂದ್ರೆ ನೀನು ಯಾವಾಗಲೂ ನನ್ನನ್ನು ತಾಯಿ ಥರನೇ ನೋಡ್ಕೊಂಡಿದ್ಯಾ. ಆದ್ರೆ ಭೂಮಿಕಾ ನಮ್ಮ ಮನೆ ಸೊಸೆಯಾಗಿ ಬಂದವಳು. ಮನೆ ಸೊಸೆನ ಮಗಳ ಥರ ನೋಡ್ಕೋಬೇಕು ಅಂತ ಹೇಳ್ತಾರೆ. ಆದ್ರೆ ನಾನು ಇವಳನ್ನ ಯಾವತ್ತು ಮಗಳ ಥರ ಆಗಲಿ ಸೊಸೆ ಥರ ಆಗಲಿ ಒಂದು ಮನುಷ್ಯನ ಥರನೂ ನೋಡಿಲ್ಲ. ನಾನು ಕೊಡಬಾರ್ದು ಹಿಂಸೆ ಎಲ್ಲ ಇವಳಿಗೆ ಕೊಟ್ಟೆ, ಮಾಡಬಾರ್ದನ್ನೆಲ್ಲ ಇವಳಿಗೆ ಮಾಡಿದೆ. ಆದ್ರೂ ನೀನು ಇವತ್ತು ಮನೆಗೆ ಕರ್ಕೊಂಡು ಬಂದಾಗ ಒಂದು ಮಾತು ಹೇಳಿದೆ. ಮನೆ ಒಳಗೆ ಕರ್ಕೊಂಡು ಬಂದು ಹೊಟ್ಟೆ ತುಂಬ ಊಟ ಹಾಕಿದ್ಲು. ಭೂಮಿಕಾ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಅತ್ತೆ ಪ್ಲೀಸ್, ಅತ್ತೆ ಪ್ಲೀಸ್, ಹಾಗೆಲ್ಲ ಮಾತಾಡಬೇಡಿ ಪ್ಲೀಸ್. ನೋಡಿ, ಕೆಟ್ಟಗಳಿಗೆ ನಡಿಬಾರ್ದೆಲ್ಲ ನಡೆದು ಹೋಯ್ತು. ಮನುಷ್ಯ ಆದ್ಮೇಲೆ ತಪ್ಪಾಡೋದು ಸಹಜ ಆತ. ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡ್ತೀವಿ. ಆದರೆ ಆ ತಪ್ಪನ್ನು ತಿದ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಮುಂದುವರಿಯೋದೇ ಜೀವನ ಅಲ್ವಾ? ನಿಮಗೆ ನಿಮ್ಮ ತಪ್ಪು ಅರ್ಥ ಆಗಿದೆ. ಇದಕ್ಕಿಂತ ದೊಡ್ಡ ಪಶ್ಚಾತ್ತಾಪ ಇನ್ಯಾವುದೂ ಇಲ್ಲ ಅತ್ತೆ. ನಾವು ಹಳೆದನ್ನು ಮರ್ತಿದ್ದೀವಿ. ನೀವು ಆಗಿರೋದನ್ನೆಲ್ಲ ಮರೆಯೋಕ್ಕೆ ಟ್ರೈ ಮಾಡಿ ಪ್ಲೀಸ್. ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ಆ ದೇವರು ಮತ್ತೆ ನಿಮ್ಮನ್ನು ನಮ್ಮ ಜೊತೆ ಸೇರಿಸಿದಾರಂದ್ರೆ ಅವನ ಯೋಚನೆ ಬೇರೆನೇ ಇರುತ್ತೆ. ಅವನ ನಂಬಿ ಎಲ್ಲ ಒಳ್ಳೇದೇ ಆಗುತ್ತೆ. ಪಾಸಿಟಿವ್ ಥಾಟ್ಸ್ ಇಟ್ಕೊಳ್ಳಿ ಪ್ಲೀಸ್. ಅತ್ತೆ ಪ್ಲೀಸ್, ಆಯ್ತು, ಸಮಾಧಾನ ಮಾಡ್ಕೊಳ್ಳಿ.